ಅಪೂಪ ಅನ್ನೋ ಶಬ್ದಕ್ಕೆ ಈ ಅಪ್ಪ, ಸಿಹಿಯಾದ ಅನಾರಸ ಇತ್ಯಾದಿ ಅರ್ಥ. ಇಂಗ್ಲಿಷ್ನಲ್ಲಿ ಸ್ವೀಟ್ ಕೇಕ್ ಇತ್ಯಾದಿ ಹೇಳ್ತಾರೆ. ಇದು ಪ್ರಸಿದ್ಧವಾದ ಅರ್ಥವೇ. ಅಪೂಪ ಅನ್ನೋ ಶಬ್ದಕ್ಕೆ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇದು ಮಧುವಿದ್ಯಾ ಅದನ್ನು ಪ್ರತಿಪಾದನೆ ಮಾಡುವಂತಹ ಭಾಗ. 3ನೇ ಅಧ್ಯಾಯದ 2ನೇ ಅಧ್ಯಾಯ ಮುಗಿದು 3ನೇ ಅಧ್ಯಾಯದ ಸರಿಯಾದ ಪ್ರಾರಂಭವೇ. ಸೌವಾ ಆದಿತ್ಯೋ ದೇವಮಧು ತಸ್ಯ ದ್ಯೌರೇವ ಚಿರಶ್ಚೀನ ವಂಶಃ ಅಂತರಿಕ್ಷಂ ಅಪೂಪಃ ಮರೀಚಯ ಪುತ್ರಾಹ ಅಂತ ವೇದವಾಕ್ಯ. ಭಗವಂತನೇ ಜೇನುತುಪ್ಪ ಇದ್ದಂತೆ ಆ ಜೇನುತುಪ್ಪಕ್ಕೆ ಆಶ್ರಯವಾದಂತಹ, ಜೇನುತುಪ್ಪವನ್ನು ತನ್ನೊಳಗೆ ಹಿಡಿದುಕೊಂಡಿಟ್ಟಿರುವಂತಹ ಜೇನುಗೂಡು, ಅದು ಅಂತರಿಕ್ಷ ಶಬ್ದವಾಚ್ಯನಾದ ಮುಖ್ಯ ಪ್ರಾಣ. ಅದನ್ನು ಅಪೂಪ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಅಪೂಪ ಅನ್ನೋ ಶಬ್ದಕ್ಕೆ ಇದೇ ವಾಕ್ಯ ತಗೊಂಡು ಕೆಲವು ಇಂಗ್ಲಿಷ್ ವ್ಯಾಖ್ಯಾನಕಾರರೆಲ್ಲ ಹನಿ ಕೂಂಬ್ ಅಂತೂ ಅರ್ಥ ಬರೆದಿದ್ದು ಇದ್ದೇ ಇದೆ. ಪ್ರಸಿದ್ಧವಾದ ಅರ್ಥವೇ, ಅದೇನು ಹೆಚ್ಚುಗಾರಿಕೆ ಅಂತಲ್ಲ. ಇಲ್ಲೇ ವ್ಯಾಖ್ಯಾನದಲ್ಲಿ ಭಾಷ್ಯದಲ್ಲಿ ಅದನ್ನು ಹೇಳಿಯೂ ಇದ್ದಾರೆ ಆಚಾರ್ಯ. ತಿರೋವಂಶಃ, ತಿರಶ್ಚೀನ ವಂಶಃ ಅಂತ ಏನಿದೆಯಲ್ಲ, ದ್ಯುಶಬ್ದವಾಚ್ಯಳಾದಂತಹ ಲಕ್ಷ್ಮೀದೇವಿ, ಅವಳು ತಿರಶ್ಚೀನ ವಂಶ. ಅಡ್ಡ ಹಾಕಿರುವಂತಹ ಒಂದು ಬೀಮ್, ಆ ಬೀಮಿಗೆ ಈ ಜೇನುಗೂಡು ಕಟ್ಟಲ್ಪಟ್ಟಿರ್ತದೆ, ಅದೆಲ್ಲರಿಗೂ ಗೊತ್ತಿದೆ. ಲಕ್ಷ್ಮೀದೇವಿಯನ್ನ, ದ್ಯುಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯನ್ನು ಚಿರಶ್ಚೀನ ವಂಶ ಅಥವಾ ತಿರೋವಂಶ ಅಂತ ಹೇಳ್ತಾರೆ. ಮಧ್ವಪೂಪ ಅಥವಾ ಅಪೂಪ, ಮಧ್ವಪೂಪಸ್ತು ಮಾರುತಃ ಅಂತ ಅವನನ್ನು ವರ್ಣನೆ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ನಾನು ಈ ಜೇನು ಗೂಡಿಗೆ ಹೋಳಿಗೆ ಅನ್ನೋ ಶಬ್ದವನ್ನು ಕೇಳ್ತಾ ಇದ್ದೆ. ನನಗೆ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಛಾಂದೋಗ್ಯ ಉಪನಿಷತ್ತನ್ನು ಓದಿದಾಗ ಅಥವಾ ಹಿಂದೆ ಓದಿದ್ದು ನೆನಪಿಗೆ ಬಂದಾಗ ಅಲ್ಲಿ ಜೇನುಗೂಡನ್ನು ಅಪೂಪ ಅಂತ ಹೇಳಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ಇದನ್ನ, ಆ ಜೇನುಗೂಡನ್ನು ಹೋಳಿಗೆ ಅಂತ ಹೇಳಿದ್ದು ಅದು ಉಚಿತವಾಗಿ ಇದೆ ಅಂತ ಕಾಣಿಸ್ತು ನನಗೆ. ಈ ಅಡ್ಡ ಒಂದು ತೊಲೆ ಏನಿರ್ತದಲ್ಲ, ತೊಲೆಯ ಮೇಲ್ಭಾಗದಲ್ಲಿ ಜೇನುತುಪ್ಪ ಇರ್ತದಂತೆ. ಅದಕ್ಕೆ ಜೇನು ಹುಟ್ಟು ಅಥವಾ ಜೇನು ಕೊಡ ಅಂತಾರಂತೆ. ಅಡ್ಡ ತೊಲೆಯ ಕೆಳಭಾಗದಲ್ಲಿ ಒಂದು ಭಾಗ ಏನಿರ್ತದೆ, ಅಲ್ಲಿ ಜೇನು ನೊಣಗಳಿರ್ತವೆ, ಮರಿ ಜೇನು ನೊಣಗಳು. ಅದಕ್ಕೆ ಹೋಳಿಗೆ ಅಂತಾರೆ ಈ ಗ್ರಾಮೀಣ ಭಾಗದಲ್ಲಿ. ಮೇಲಿರುವುದು ಜೇನುತುಪ್ಪಕ್ಕೆ ಆಶ್ರಯವಾದದ್ದು ನಿಜವಾಗಿ ನೋಡಿದರೆ ಹುಟ್ಟು ಅಥವಾ ಕೊಡ. ಜೇನು ಹುಳುಗಳಿಗೆ ಆಶ್ರಯವಾದದನ್ನು ಹೋಳಿಗೆ ಅಂತಾರೆ ಅವರು. ಇದು ನಾನು ಸಮೀಕ್ಷೆ ಮಾಡಿದಾಗ ತಿಳಿದು ಬಂತು. ಆದರೆ ಉಪನಿಷತ್ತು ಅದನ್ನ, ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಇಡೀ ಅಪೂಪವನ್ನೇ, ಆ ಇಡೀ ಗೂಡನ್ನೇ, ಹನಿ ಕೂಂಬನ್ನೇ ಅಪೂಪ ಅಂತ ಹೇಳ್ತಾರೆ. ಇದೆ ಸ್ವಲ್ಪ ವ್ಯತ್ಯಾಸ ಇರಬಹುದು ಭಾಷೆಗಳಲ್ಲಿ. ಹೀಗೆ ಹೋಳಿಗೆ ಅಂತ ಗ್ರಾಮೀಣ ಭಾಗದಲ್ಲಿ ಆ ಜೇನುಗೂಡನ್ನು ಹೇಳುವುದು ಉಪನಿಷತ್ತಿನ ಪ್ರಯೋಗಕ್ಕೆ ಅನುಸಾರವಾಗಿ ಇದೆ ಅಂತ ಕಾಣಿಸ್ತದೆ ನನಗೆ. ಒಂದು ವಿಶಿಷ್ಟವಾದ ಪ್ರಯೋಗ, ಅದನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ವ್ಯವಹಾರದಲ್ಲಿ ನಾವು ತರಬಹುದಾದಂತಹ ಒಂದು ಪ್ರಯೋಗ ಇದೆ.